ಶ್ರೀಕೃಷ್ಣ ಗೆಳೆಯರ ಬಳಗ ಕುಜಲುಬೆಟ್ಟು ಹಾಗೂ ಊರ ದಾನಿಗಳ ನೆರವಿನಿಂದ ಸರ್ಕಾರಿ ಕುಜಲುಬೆಟ್ಟು ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ಊರ ದಾನಿಗಳ ನೆರವಿನಿಂದ 1,000 ರೂಪಾಯಿಗಳ ಭವಿಷ್ಯ ನಿಧಿ ಬಾಂಡ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಬೆಳಿಗ್ಗೆ ಶಾಲಾ ಮಕ್ಕಳ ಶ್ರೇಯಸ್ಸಿಗಾಗಿ ವಿದ್ಯೆ ಬುದ್ಧಿಯನ್ನು ಅನುಗ್ರಹಿಸಲು ವಿಘ್ನ ವಿನಾಶಕ ಮಹಾಗಣಪತಿಯ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಪಂಚಾಯತ್ನ ಸದಸ್ಯರಾದ ಸಂಜೀವ ಪೂಜಾರಿ ಪಿಲಿಂಗಾಲ್ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಸರಕಾರಿ ಶಾಲೆಯ ಇತಿಹಾಸದಲ್ಲೇ ಪ್ರಥಮ ಎಂಬಂತೆ ಹತ್ತಿರದ ಸರಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಶಾಲೆಗೆ ಸೇರುವ ಮಕ್ಕಳ ಹೆಸರಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ 1,000 ರೂಪಾಯಿ ಭವಿಷ್ಯ ನಿಧಿಯ ಬಾಂಡ್ ಅನ್ನು ಶಾಲೆಯ ಪ್ರತಿ ವಿದ್ಯಾರ್ಥಿಗಳಿಗೂ ನೀಡಲಾಯಿತು. ನಂತರ ಪುಸ್ತಕ ವಿತರಣಾ ಕಾರ್ಯಕ್ರಮವೂ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಚಿದಾನಂದ ಕುಜ್ಲುಬೆಟ್ಟು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಪಂಜಿಕಲ್ಲು ಪಂಚಾಯತ್ ಸದಸ್ಯರುಗಳಾದ ಗೋಪಾಲ ಕುಲಾಲ್ ಮಚಲೋಡಿ, ಸುಜಾತ ನಾಯ್ಕ ಮೇನಾಡು, ನಿವೃತ್ತ ಶಿಕ್ಷಕರಾದ ರಾಮಕೃಷ್ಣ ಪ್ರಭು, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರುಗಳಾದ ಡಿಕಮ್ಮ ಗಣೇಶ್ ಕುಲಾಲ್, ನವೀನ್ ಕೈಲಾರು, ಗೆಳೆಯರ ಬಳಗದ ಅಧ್ಯಕ್ಷ ಲಕ್ಷ್ಮೀದಾಸ್ ಮಚಲೋಡಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮುಖ್ಯ ಶಿಕ್ಷಕರಾದ ರಾಘವೇಂದ್ರ ಬಿ ನಿರೂಪಿಸಿದ್ರು. ಶಾಲಾ ವಿದ್ಯಾರ್ಥಿನಿಯರಾದ ಪೂರ್ವಿಕಾ, ಗಾಯತ್ರಿ ಪ್ರಾರ್ಥಿಸಿದ್ರು. ಕೃತಿ ಸ್ವಾಗತಿಸಿ ಶಿಕ್ಷಕಿ ತುಳಸಿನಿ ವಂದಿಸಿದ್ರು. ಭವಿಷ್ಯ ನಿಧಿ ಬಾಂಡ್ನ ಮೊತ್ತವನ್ನು ದಾನಿಗಳಾದ ನಡ್ಯೋಡಿಗುತ್ತು ಮೋಹನ್ ದಾಸ್ ಶೆಟ್ಟಿ ಹಾಗೂ ಎಂಎಂ ಪ್ರಭು ನಾಗುರಿ ನೀಡಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬಂಟ್ವಾಳ.